ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಿಫ್ರೆಂಟಾಗಿರೋ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಇದೇ ನೀಡಲ್ ಯೂಸ್ ಮಾಡೋದು, ನಾನು ಪ್ರತಿ ಸಲನೂ ಹೇಳಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲ್ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ಈ 6 ಎಳೆ ದಾರನ ತೊಗೊಂಡಿದ್ದೀವಲ್ವಾ, ಅದನ್ನು ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದಾದರೆ ಈ ಥರ 2 ನಾಟ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಯಾರಿ ಬಂದು ಒಂದೊಂದು ತುಂಬ ಸ್ಪೇಸಾಗಿ ಈ ಥರ ಗಂಟು ಎಳ್ದಿದ ತಕ್ಷಣ ಈ ಥರ ತೂತ ಕಾಣಿಸುತ್ತೆ, ಹಾಗಾಗಿ ಗಂಟು ಈಚೆ ಬಂದುಬಿಡುತ್ತೆ. ಆವಾಗ ಏನು ಮಾಡಬೇಕು, ಈ ಥರ 2 ನಾಟ್ನ ಮಾಡ್ಕೋಬೇಕಾಗುತ್ತೆ. 2 ನಾಟ್ನ ಮಾಡಿಕೊಂಡು ಪಕ್ಕದಲ್ಲೇ ಅದೇ ಹೋಲಲ್ಲಿ ಸಿಂಗಲ್ ಕ್ರೋಶಿನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಿ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಹಾಕಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ, ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಇದನ್ನು. ಓಕೆ, ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶಿನ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲೇ. ಸಿಂಗಲ್ ಕ್ರೋಶೆ ಆದಮೇಲೆ ಎಗೇನ್ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 6 7 ಒಟ್ಟು ನಾನು 7 ಚೈನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ, ಎಲ್ಲಿ ಬರುತ್ತೆ ಅಂತ ಅಲ್ಲ, ಅದರ ಅರ್ಧದಷ್ಟು ಅಂದರೆ ಒಂದು 3-4 ಚೈನಷ್ಟು ಗ್ಯಾಪ್ ತೊಗೊಂಡು ಒಂದು 4 ಚೈನ್ ಗ್ಯಾಪ್ ಕೊಟ್ಟು ಅಲ್ಲಿ ಒಂದು ಸಿಂಗಲ್ ಕ್ರೋಶಿನ ಲಾಕ್ ಮಾಡ್ಕೋಬೇಕು. ಇದು ಯು ಶೇಪಲ್ಲಿ ಬರಬೇಕು, ಸ್ವಲ್ಪ ಬ್ರಾಡಾಗಿ ಯು ಶೇಪಲ್ಲಿ ಬರಲಿ, ಗೋಪುರ ಟೈಪ್ ಕಾಣಿಸ್ಲಿ, ಅದು ಆ ಟೈಪಲ್ಲಿ ಬರೋ ರೀತಿಯಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ನಾವು 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ, ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. 7 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಎರಡನೇದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆನೆ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮೇಲ್ಗಡೆ ಲಾಕ್ನ ಮಾಡ್ಕೊಳ್ಳೋಣ. ಅದೇ ಹೋಲಲ್ಲಿ ಸಿಂಗಲ್ ಕ್ರೋಶೆ ಮೇಲ್ಗಡೆನೆ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಆದಮೇಲೆ ಇಲ್ಲಿ ದಾರ ಟ್ವಿಸ್ಟ್ ಆಗಂಗೆ ಕಾಣಿಸುತ್ತೆ ಅಲ್ವಾ, ಸೊ ಹಾಗಾಗಿ ಇಲ್ಲಿ ನೋಡಿ, ಕ್ರೋಶನ ನಾನು ಒಳಗಿಂದ ತೊಗೊಂಬಂದು ಟರ್ನ್ ಮಾಡಿಕೊಂಡೆ. ಈ ಥರ ಟರ್ನ್ ಮಾಡ್ಕೊಳ್ಳಿ. ಮತ್ತು ಇವಾಗ ನೋಡಿ, ಇಲ್ಲಿ ಟ್ವಿಸ್ಟ್ ಕಾಣಿಸೋದಿಲ್ಲ. ಈಗ 2 ಡಬಲ್ ಕ್ರೋಶೆ ಅಥವಾ 2 ಚೈನ್ ಹಾಕಿದ್ದೀನಲ್ವ, 2 ಟೈಮ್ಸು 7 ಚೈನ್, ಆದರೆ ಎಳ್ಗಡೆ 2 ಲೂಪ್ ಒಳಗಡೆನೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 1 2 3ನೇ ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಈಗ 4ನೇ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನಾವು ಈಕ್ವಲ್ ಆಗಿ ಅಂದರೆ ಸಮ ಸಂಖ್ಯೆಯಲ್ಲಿ ಬರೋ ರೀತಿಯಲ್ಲಿ ನಾವು ಈವನ್ ನಂಬರಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಹಾಗಂದರೆ 8 10 ಆ ಥರ 8 ಅಥವಾ 10 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನಾವಿಲ್ಲಿ ನನಗೆ ಎಷ್ಟು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ಸಿಂಗಲ್ ಕ್ರೋಶೆನ ನಾವು ಮಾಡಬೇಕು. ಎಣಿಕೆ ಯಾವತ್ತೂ ಮಿಸ್ ಆಗೋ ಹಾಗಿಲ್ಲ, ಯಾಕಂದರೆ ಮಿಡಲಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶೆನ ತೊಗೋಬೇಕಾದ್ರೆ ಅಲ್ಲಿ ಮಿಸ್ ಆಗುತ್ತೆ, ಶೇಪ್ ಚೇಂಜ್ ಬರುತ್ತೆ. ಇಲ್ಲಿ ನನಗೆ 8 ಸಿಂಗಲ್ ಕ್ರೋಶೆ ಬೇಕಾಯಿತು. 8 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಪಕ್ಕದಲ್ಲೇ ಬಟ್ಟೆಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಸಿಂಗಲ್ ಲಾಕ್ನ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಸ್ಟಾರ್ಟಿಂಗಲ್ಲಿ 2 ಲಾಕು ಮತ್ತು ಎಂಡಿಂಗ್ ಮತ್ತೆ ಇನ್ನೂ 2 ಲಾಕ್ನ ಮಾಡಿದ್ದೀನಿ. ಚೈನ್ ಆದಮೇಲೆ ಮತ್ತೆ 2 ಲಾಕ್ ಕಾಣಿಸುತ್ತೆ ಅಲ್ಲ, ಇದೇ ಟೈಪು. ಮತ್ತೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಂಡು ಎಗೇನ್ ನೋಡಿ 3 ಆರ್ 4 ಚೈನ್ ಗ್ಯಾಪ್ ಅಷ್ಟು ಬಿಟ್ಟರೆ ಸಾಕು. 4 ಚೈನ್ ಗ್ಯಾಪ್ ಕಡಿಮೆ ಅಂದರೆ ಹಾಫ್ಗಿಂತ ಚೂರು ಜಾಸ್ತಿಯಲ್ಲಿ ನಾವು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶಿನ ಮಾಡ್ಕೊಳ್ಳೋಣ. ಇದು ನಮ್ಗೆ ಹೇಗೆ ಕಾಣಿಸ್ಬೇಕು ಅಂದರೆ ಗೋಪುರ ರೀತಿಯಲ್ಲಿ ಕಾಣಿಸ್ಬೇಕು, ಅಷ್ಟು ನಾವು ಗ್ಯಾಪ್ನ ಬಿಟ್ಟರೆ ಸಾಕು. ಎಗೇನ್ ನಾವಿಲ್ಲಿ 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 7 ಚೈನ್ನ ಹಾಕ್ಕೊಂಡು ನೋಡಿ, ಮತ್ತೆ ಇಲ್ಲಿ ಫಸ್ಟು ಲಾಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ನೋಡಿ, ಡಿಸೈನ್ ಆದಮೇಲೆ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಮೇಲೆ ಹೋಗಿ
ಲಾಕ್ನ ಮಾಡ್ಕೊಳ್ಳೋಣ. ಈ 7 ಚೈನ್ ಏನಿದೆ ನೋಡಿ ಅದನ್ನು ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡೆ. ಈ ಟರ್ನ್ ಮಾಡ್ಕೊಂಡಾಗ ಟ್ವಿಸ್ಟ್ ಆಗುತ್ತೆ ನೋಡಿ. ಆಗಲೇ ಕ್ರೋಶ ಹಾಕಿದ್ದೀನಲ್ಲ ಆ ಥರ ಆದರೂ ಹಾಕ್ಕೋಬೋದು. ಇಲ್ಲ ಅಂದರೆ ಕ್ರೋಶನ ಕ್ರೋಶನ ಒಳಗಿಂದ ತೊಗೊಬರೋಕ್ಕಾಗಲಿಲ್ಲ ಅಂದರೆ ಕ್ರೋಶನ ತೆಗೆದುಬಿಟ್ಟು ಬ್ಯಾಕ್ ಸೈಡಿಂದ ಕ್ರೋಶನ ಹಾಕ್ಕೊಂಡ್ರೂ ನಡೆಯುತ್ತೆ. 2 ಟೈಪ್ಸ್ ಯಾವುದಾದ್ರೂ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ನೋಡಿ ಇಲ್ಲಿ 2 ಚೈನ್ನ ಸೇರಿಸ್ಕೊಂಡು 2 ಟೈಮ್ಸ್ 7 ಚೈನ್ ಮಾಡಿದ್ದೀನಲ್ಲ, ಎರಡನ್ನೂ ಸೇರಿಸ್ಕೊಂಡು ನಾವಿಲ್ಲಿ 8 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಬೇಕು. ಆದರೆ ನಾನಿಲ್ಲಿ 8 ಟೈಮ್ಸ್ ಮಾಡ್ತಾಯಿಲ್ಲ, ಬರೀ 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ ನೋಡಿ. ಫಸ್ಟಲ್ಲಿ ಮಾತ್ರ 8 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇದರಲ್ಲಿ ಅರ್ಧ ಅಂದರೆ 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ ನಾವು. ಉಳಿದಿದ್ದು ಆಮೇಲೆ ಮಾಡ್ಕೊಳ್ಳೋಣ. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಒಂದು 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ ಹಾಕಾದಮೇಲೆ ಇಲ್ಲಿ ನೋಡಿ, ಇವಾಗ 7 ಚೈನ್ ಆದಮೇಲೆ ಇಲ್ಲಿ ನೋಡಿ, ಈಗ ನಾನಿಲ್ಲಿ ಫಸ್ಟು 8 ಸಿಂಗಲ್ ಕ್ರೋಶೆನ 8 ಸಿಂಗಲ್ ಕ್ರೋಶೆನ ಹಾಕಿದ್ದೀನಲ್ಲ, ಅದ್ರ ಮಿಡಲಲ್ಲಿ ಅಂದರೆ 4 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ, 4 ಸಿಂಗಲ್ ಕ್ರೋಶೆ ಆ ಕಡೆ 4 ಸಿಂಗಲ್ ಕ್ರೋಶೆ ಈ ಕಡೆ, ಮಿಡಲಲ್ಲಿ ಹೋಗಿ ಕ್ರೋಶನ ಹಾಕಿ ಅಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಚೈನ್ ಏನಿದೆ ಅಲ್ಲಿ ಫಿಕ್ಸ್ ಆಗಬೇಕು. ನಮಗೆ 4 ಚೈನ್ ಗ್ಯಾಪ್ ಇದೆ ಅಲ್ಲ, ಅದು ಅಲ್ಲಿ ಫಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಆದಮೇಲೆ ಈಗ 7 ಚೈನ್ ಏನಿದೆ ಅದರೊಳಗಡೆ ನಾವೀಗ 8 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗೋಣ. 1 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾವು 8 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇನ್ ಕೇಸ್ ನಾನು 10 ಸಿಂಗಲ್ ಕ್ರೋಶೆ ಮಾಡಿದ್ದಿದ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಕಡೆಯೂ 10 ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೆ. ಸೊ ನಾನಿಲ್ಲಿ 8 ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಆರ್ಚ್ಗಳಲ್ಲೂ 8 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಕೌಂಟಿಂಗ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು 8 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನಾವಿಲ್ಲಿ. 8 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಈಗ 8 ಸಿಂಗಲ್ ಕ್ರೋಶೆ ಫಿಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಕಂಪ್ಲೀಟ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. 8 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ರಿಮೈನಿಂಗ್ 4 ಸಿಂಗಲ್ ಕ್ರೋಶೆ ಇದೆಯಲ್ಲ, ಡೈರೆಕ್ಟಾಗಿ ಹೋಗಿ ರಿಮೈನಿಂಗ್ 4 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ. ಮತ್ತೆ 1 2 ಒಟ್ಟು ನಾವಿಲ್ಲಿ 4 ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ವಿ. 4 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಈಗ 4 ಸಿಂಗಲ್ ಕ್ರೋಶೆ ಆದಮೇಲೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಮತ್ತೆ ಎಗೇನ್ ನಾವು ಈ ಥರ ಆರ್ಚ್ ಕಾಣಿಸುತ್ತೆ. ಮತ್ತೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 6 7 ಚೈನ್ನ ಹಾಕ್ಕೊಂಡು ಈಗಲೂ ಅಷ್ಟೇ ಒಂದು 4 ಚೈನ್ ಆಗೋಷ್ಟು ಗ್ಯಾಪಲ್ಲಿ ಬಿಟ್ಟು ಅಲ್ಲಿ ಲಾಕ್ನ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಬೇಕಾಗುತ್ತಲ್ಲ, ಅಷ್ಟು ಗ್ಯಾಪಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಲಾಕ್ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ನ ಹಾಕ್ಕೊಂಡು ನೋಡಿ, ಈಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಲ್ವ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೋಬೇಕು ನಾವು. ಲಾಕ್ ಆದಮೇಲೆ ನೋಡಿ, ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಆದಮೇಲೆ ಈ ಕ್ರೋಶನ ಹಿಂಗೆ ಒಳಗಿಂದ ಎಳ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ಡಿಸೈನಲ್ಲಿ ತೋರಿಸ್ತೀನಿ ಹೇಗೆ ತೊಗೊಳ್ಳೋದು ಕ್ರೋಶನ ಅಂತ. ಮತ್ತು ಈ ಥರ ಎಳ್ಕೊಳ್ಳೋಣ. ಎಳ್ಕೊಂಡಾದಮೇಲೆ ದಾರನ ಮತ್ತು 2 ಸಿಂಗಲ್ ಇದ್ರೊಳಗಡೆ ಚೈನ್ ಒಳಗಡೆನೇ ಲಾಕ್ನ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. 2 7 ಚೈನ್ ಗ್ಯಾಪ್ ಒಳಗಡೆನೂ ನಾವು ಸಿಂಗಲ್ ಚೈನ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಒಟ್ಟು ಇಲ್ಲಿ 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 4 ಸಿಂಗಲ್ ಕ್ರೋಶೆ ಆದಮೇಲೆ 7 ಚೈನ್ನ ಹಾಕ್ಕೊಳ್ಳೋಣ. ನೋಡಿ, ಅರ್ಧಕ್ಕೆ 4ಗೆ ನಾನು ಸ್ಟಾಪ್ ಮಾಡಿದ್ದೀನಿ. 4 ಚೈನ್ ಆದಮೇಲೆ 7 ಚೈನ್ನ ಹಾಕ್ಕೋಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಿಡಲಲ್ಲಿ ಲಾಕ್ ಮಾಡಿದ್ದೀವಲ್ವ, ಆಗಲೇ ಸಿಂಗಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ವಿ, ಚೈನ್ನ ಹಾಕಿದ್ವಲ್ಲ, ಅದೇ ಹೋಲಿಗೆ ಹೋಗಿ ಈ 7 ಚೈನ್ನ ಲಾಕ್ ಮಾಡ್ಕೋಬೇಕು. ನಾವಿಲ್ಲಿ 7 ಚೈನ್ನ ಅದೇ ಹೋಲಿಯಲ್ಲಿ ಲಾಕ್ನ ಮಾಡ್ಕೋಬೇಕು. ನೋಡಿ, ದಾರಾನ ಹಾಕಿ ಈ ಥರ ಲಾಕ್ನ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಈ 7 ಚೈನ್ ಏನಿದೆ ನೋಡಿ, ಆ 7 ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆನ ಫಿಲ್ ಮಾಡಬೇಕಾಗುತ್ತೆ. 1
ಒಂದು ಸಿಂಗಲ್ ಕ್ರೋಶನ ಫಿಲ್ ಮಾಡಿದ್ದೀನಿ. ಎಗೇನ್ ನಾನಿಲ್ಲಿ ಅರ್ಧದಷ್ಟು ಅಷ್ಟೇ ನಾನು ಸಿಂಗಲ್ ಕ್ರೋಶನ ಹಾಕ್ತೀನಿ, ಫುಲ್ ಮಾಡೋದಿಲ್ಲ, ಅರ್ಧದಷ್ಟು ಮಾತ್ರ ಸಿಂಗಲ್ ಕ್ರೋಶೆ, ಅಂದರೆ 4 ಸಿಂಗಲ್ ಕ್ರೋಶೆ ಮಾತ್ರ ನಾನಿಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ತೀನಿ. ನೋಡಿ ಇಷ್ಟ ಆದಮೇಲೆ ಮತ್ತೆ ಎಗೇನ್ 7 ಚೈನ್ನ ಹಾಕ್ಕೋಬೇಕು. ಅಂದರೆ 4 ಸಿಂಗಲ್ ಕ್ರೋಶೆ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ತೀನಿ. 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನಾನು 4 ಚೈನ್ ಲಾಕ್ ಮಾಡಿದ್ದೀನಿ ನೋಡಿ. ಈ ಕಡೆ ಸೈಡು 8 ಡಬಲ್ ಕ್ರೋಶೆ ಇದೆಯಲ್ಲ ಸಿಂಗಲ್ ಕ್ರೋಶೆ, ಅದ್ರ ಮಿಡಲಲ್ಲಿ 4 ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಹೋಗಿ ದಾರಾನ ತಗೊಂಡು ಇಲ್ಲಿ ಲಾಕ್ನ ಮಾಡ್ಕೋಬೇಕು. ನಾವು ಈ 7 ಚೈನ್ ಇದೆ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ 7 ಚೈನ್ ಇದೆಯಲ್ಲ 7 ಚೈನ್ ಒಳಗಡೆನೆ 8 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 1 2ನೇ ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ, 3ನೇ ಸಿಂಗಲ್ ಕ್ರೋಶೆ, 4 ಸಿಂಗಲ್ ಕ್ರೋಶೆ. ಈಗ 4 ಸಿಂಗಲ್ ಕ್ರೋಶೆ ಆದಮೇಲೆ ದಾರಾನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದು 3 mm ಸೈಜ್ ಬೀಡ್ಸು. ನೀವು ಇಲ್ಲಿ ಈ 3 mm ಸೈಜ್ ಬೀಡ್ಸ್ ಬದಲಿಗೆ ನಾವು ಲೀಫ್ ಬೀಡನ್ನ ಬೇಕಾದರೆ ಇನ್ಸರ್ಟ್ ಮಾಡ್ಬೋದು. ನನ್ನ ಹತ್ರ ಲೀಫ್ ಬೀಡ್ ಅವೈಲಬಲ್ ಇರಲಿಲ್ಲ, ಸೊ ಹಾಗಾಗಿ ಒಂದೇ ಒಂದು ಇತ್ತು ಅಂತ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಬರುತ್ತೆ ಅಂತ ನೋಡಿಕೊಂಡು ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಎಗೇನ್ 4 ಸಿಂಗಲ್ ಕ್ರೋಶೆನ ಆ್ಯಡ್ ಮಾಡ್ಕೊಳ್ಳೋಣ. 4 ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ಬೀಡ್ ಮುಂಚೆನೂ 4 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಬೀಡ್ ಆದಮೇಲೂ 4 ಸಿಂಗಲ್ ಕ್ರೋಶೆ, ಒಟ್ಟು 8 ಸಿಂಗಲ್ ಕ್ರೋಶೆನ ನಾವು ಹಾಕಬೇಕಾಗಿರೋದು. 8 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ನೋಡಿ ಕಂಟಿನ್ಯೂ ಇಲ್ಲಿ ರಿಮೈನಿಂಗ್ 4 ಸಿಂಗಲ್ ಕ್ರೋಶೆ ಹಾಕಿ ಗ್ಯಾಪ್ ಕೊಟ್ಟಿದ್ದೀವಲ್ಪ, ಡೈರೆಕ್ಟಾಗಿ ಅಲ್ಲೂ ಅಷ್ಟೇ 4 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. 3ನೇ ಸಿಂಗಲ್ ಕ್ರೋಶೆ ಆಗಿದೆ, ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 4 ಸಿಂಗಲ್ ಕ್ರೋಶೆ ಆಯಿತು. 4 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿನ್ನೂ ಅರ್ಧ ಸಿಂಗಲ್ ಕ್ರೋಶೆ 4 ಸಿಂಗಲ್ ಕ್ರೋಶೆ ಹಾಕಿ ಬಿಟ್ಟಿದ್ದೀವಲ್ವ, ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಮತ್ತೆ ಅಲ್ಲೂ 4 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಕೌಂಟಿಂಗ್ ಮಿಸ್ ಮಾಡ್ಕೊಳ್ದೆ ನಾವು 4 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಒಟ್ಟು ಒಂದು 7 ಚೈನ್ ಗ್ಯಾಪ್ ಒಳಗಡೆ 8 ಸಿಂಗಲ್ ಕ್ರೋಶೆ ಬರಬೇಕಾಗುತ್ತೆ. ಕೌಂಟಿಂಗ್ ಮಿಸ್ ಮಾಡ್ಕೋಬೇಡಿ. ಆದಮೇಲೆ ಸಿಂಗಲ್ ಕ್ರೋಶೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೋಡಿ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ಮತ್ತು ಈಗ 5 ಚೈನ್ ಹಾಕ್ಕೊಂಡಿದ್ದೀನಿ, 5 ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್. ನಾವು ಇದನ್ನು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಕರಿತೀವಿ. ಸಿಂಗಲ್ ಕ್ರೋಶೆ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ನ ಹಾಕ್ಕೊಂಡು 3 or 4 ಚೈನಷ್ಟು ಗ್ಯಾಪ್ ಬಿಟ್ಬಿಟ್ಟು ಬಂದು ಲಾಕ್ನ ಮಾಡ್ಕೋಬೇಕು. ಅರ್ಧಕ್ಕಿಂತ ಚೂರು ಜಾಸ್ತಿ ಅಂದರೆ ಒಂದು 60% ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಲೆಂತಿಯಲ್ಲಿ. ಅಷ್ಟು ಒಟ್ಟು ನಮಗೆ ಗೋಪುರ ರೀತಿಯಲ್ಲಿ ಕಾಣಿಸ್ಬೇಕು, ಯು ಶೇಪಲ್ಲಿ ಚೂರು ಜಾಸ್ತಿನೇ ಕಾಣಿಸ್ಬೇಕಾಗುತ್ತೆ. ಲಾಕ್ ಆದಮೇಲೆ ಮತ್ತೆ ಈಗೇನು 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವಾ, 5 ಚೈನ್ ಲಾಕ್ ಆದಮೇಲೆ ಆ ಲಾಕ್ ಮೇಲೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಇಲ್ಲಿ ದಾರ ಟ್ವಿಸ್ಟ್ ಆಗುತ್ತೆ ಹಾಗೆ ಹಾಕ್ಕೊಂಡ್ರೆ, ಹಾಗಾಗಿ ಕ್ರೋಶನ ತಗೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ಡನ್ನ ಫ್ರಂಟಿಗೆ ಎಳ್ಕೋಬೇಕು. ಇಲ್ಲಿ ಲೆಂತ್ ಇರೋ ಥ್ರೆಡ್ನ ನಾನು ಇವಾಗ ಹೇಗೆ ಮಾಡಿದ್ದೀನಿ ಆ ಥರ ಮಾಡ್ಕೊಳ್ಳಿ, ಟ್ವಿಸ್ಟ್ ಆಗಿರೋದಿಲ್ಲ. ಸೊ ಈಗ 2 ಟೈಮ್ಸು 7 ಚೈನ್ ಹಾಕಿದ್ದೀನಲ್ಲ, 2 ಚೈನ್ ಒಳಗಡೆಯಿಂದನೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು ನಾವು 8 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಆರ್ಚಿಗೆ 8 ಸಿಂಗಲ್ ಕ್ರೋಶೆನ ಕಂಪ್ಲೀಟಾಗಿ ಮಾಡ್ಕೋಬೇಕು. 8 ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಲಾಕ್ನ ಮಾಡ್ಕೋಬೇಕು. ಚೂರೇ ಚೂರು ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ನು ಅಷ್ಟೇ ಅರ್ಧಕ್ಕಿಂತ ಚೂರು ಜಾಸ್ತಿ 60% ಅಷ್ಟು ದೂರ ಅಥವಾ 3 or 4 ಚೈನ್ ಗ್ಯಾಪ್ನ ಬಿಟ್ಬಿಟ್ಟು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 7 ಚೈನ್ನ ಹಾಕ್ಕೊಳ್ಳೋಣ. 7 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಲಾಕ್ನ ಮಾಡ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಮತ್ತು ನೋಡಿ ಇಲ್ಲಿ ನಾನು ದಾರಾನ ತಗೊಂಡು ಯಾವ ರೀತಿಯಲ್ಲಿ ಫ್ರಂಟಲ್ಲಿ
ದಾರಾನ ತಗೊಳ್ತೀನಿ, ಬ್ಯಾಕ್ ಸೈಡ್ ಇರೋ ದಾರಾನ ಫ್ರಂಟಿಗೆ ಎಳ್ಕೊತೀನಿ ಅಂತ ನೋಡ್ಕೊಳ್ಳಿ. ಇದೇ ಥರ ಮಾಡ್ಕೊಳ್ಳಿ ನೀವು. ಸೊ ದಾರ ಅಲ್ಲಿ ಟ್ವಿಸ್ಟ್ ಆಗೋದಿಲ್ಲ. ಈಗ ಮತ್ತೆ 2 ಟೈಮ್ಸ್ 7 ಚೈನ್ ಹಾಕಿದ್ದೀನಲ್ಲ, ಅದರೊಳಗಡೆ ಹಾಫ್ ಅಂದರೆ 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 7 ಚೈನ್ನ ಹಾಕ್ಕೋಬೇಕಾಗುತ್ತೆ ನಾವಿಲ್ಲಿ. 1 2 3 4 ಒಟ್ಟು 7 ಚೈನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ನ ಹಾಕಾದ್ಮೇಲೆ ಇಲ್ಲಿ ಆರ್ಚಲ್ಲಿ 4 ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ ಆರ್ಚಲ್ಲಿ ನಾವು ಒಟ್ಟು 8 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ ಈ 7 ಚೈನ್ ಗ್ಯಾಪ್ ಒಳಗಡೆ. ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡೋಣ. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾರಿ ಪೂರ್ತಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. 3 ಆರ್ಚ್ನ ಹಾಕಿದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ಯೂನಿಕ್ಕಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸ್ತು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 137 ದಾರಾನ ತೊಗೊಂಡಿದ್ದೀನಿ. ಹಾಗೆ ಎಷ್ಟು ಆರ್ಚ್ ಲೆಂತಿ ಇದೆ ಅಷ್ಟೇ ಲೆಂತಿಯಲ್ಲಿ ನಾನು ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಬ್ರೈಡಲ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಿಡೋ ಫಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.